ತಪ್ಪು ಮಾಡಿ ಅದೇ ತಪ್ಪನ್ನು ಮಾಡಬೇಡಿ. ಒಂದೇ ತಪ್ಪನ್ನು ಮಾಡಿದ್ರೆ ಅದನ್ನು ಅಪರಾಧ ಅಂತ ಹೇಳ್ತಾರೆ. ಅಪರಾಧ ಅನ್ನೋದು ಬಹಳ ಅಪಾಯಕಾರಿ. ಯಾಕೆಂದರೆ ಅದು ದೊಡ್ಡ ವೃಕ್ಷವಾಗಿ ಬೆಳೆದು ಬಿಡುತ್ತದು. ಮಾಡಿಸಿದ್ದೇ ತಪ್ಪು ಮಾಡಿಸುತ್ತೆ, ಒಂದು ವೃಕ್ಷವಾಗಿ ಬೆಳೆಯುತ್ತೆ. ಅದರ ಫಲ ಜನ್ಮಕ್ಕೂ ಬರುತ್ತೆ. ಆ ವೃಕ್ಷವಾಗಿ ಬೆಳೆದ ಕರ್ಮದ ಫಲ ಏನಿದೆ, ಅಪರಾಧ ಮಾಡಿದ್ರಿಂದ ಹುಟ್ಟಿದ ಫಲ ಬಡತನ, ರೋಗ, ಬಂಧನ, ವ್ಯಸನ, ಇವೆಲ್ಲವೂ ಕಷ್ಟ, ದುಃಖ ಇವೆಲ್ಲವೂ ಬರ್ತಾ ಇರೋದು ಯಾಕೆ ಅಂದರೆ ಯಾವುದೋ ಜನ್ಮದಲ್ಲಿ ಮಾಡಿದೇ ತಪ್ಪನ್ನು ಅದೇ ತಪ್ಪನ್ನು ಮಾಡ್ತಾ ಇರ್ತೀವಿ, ಅಪರಾಧ ಮಾಡಿರ್ತೀವಿ. ಅದರಿಂದ ಈ ಜನ್ಮದಲ್ಲಿ ನಾವು ಏನು ಮಾಡಬೇಕು, ಆ ಕರ್ಮ ಫಲಗಳು ಏನೇನು ಬಂದಿದೆ, ಇದಕ್ಕೆಲ್ಲ ನಾನು ಮಾಡಿದ ಅಪರಾಧ, ಇದಕ್ಕೆ ಶಿಕ್ಷೆ ಏನು, ನಾನು ಅದನ್ನು ಒಪ್ಕೊಳ್ಬೇಕು, ಸ್ವೀಕರಿಸಬೇಕು. ಇವತ್ತು ಮಾಡಬಾರ್ದು ಅಷ್ಟೇ ಶಿಕ್ಷೆ. ತಪ್ಪಾಯಿತು ಅಲ್ಲ, ಕ್ಷಮಿಸಿ ಅಲ್ಲ, ರಿಯಲೈಸೇಷನ್. ಈ ಪಶ್ಚಾತ್ ಹಿಂದೆ ಆಗಿರೋದು, ಅದರ ಬಗ್ಗೆ ತಾಪ ಇದ್ದರೆ ಬಿಡುಗಡೆ ಆಗುತ್ತೆ. ಪಶ್ಚಾತ್ತಾಪ ಬೇಕು. ನೀವು ಅಪಾಲಜಿ ಕೇಳದೇ ಇದ್ರೂ ಪರವಾಗಿಲ್ಲ, ರಿಯಲೈಸ್ ಮಾಡಿಕೊಂಡ್ರೆ ಸಾಕು.